ನಮಸ್ತೆ. ಇಂದಿನ ಸೆಷನ್ನಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪ್ರಮುಖ ಸಂಬಂಧಗಳಾಗಿರುವಂತಹ ಶಾಸನೀಯ ಸಂಬಂಧ, ಆಡಳಿತಾತ್ಮಕ ಸಂಬಂಧ ಮತ್ತು ಹಣಕಾಸಿನ ಸಂಬಂಧಗಳ ಕುರಿತು ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಭಾರತ ಸರ್ಕಾರವು ಸಂಯುಕ್ತ ಪದ್ಧತಿಯ ಲಕ್ಷಣವನ್ನು ಹೊಂದಿದ್ರೂ ಕೂಡ ಸಂವಿಧಾನಬದ್ಧವಾಗಿ ತಮ್ಮ ಕಾರ್ಯವ್ಯಾಪ್ತಿಯೊಳಗೆ ಅಧಿಕಾರವನ್ನು ಚಲಾಯಿಸ್ತವೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಅರ್ಥೈಸುವಾಗ ರಾಜ್ಯಗಳಿಗಿಂತಲೂ ಕೇಂದ್ರ ಹೆಚ್ಚಿನ ಅಧಿಕಾರವನ್ನು ಹೊಂದಿರುವುದನ್ನು ನಾವು ಕಾಣಬಹುದು. ಹಾಗಾಗಿ ಭಾರತ ಪ್ರಬಲ ಕೇಂದ್ರ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳಿಂದ ಕೂಡಿರುವಂತಹ ಒಂದು ಒಕ್ಕೂಟ ವ್ಯವಸ್ಥೆ. ನಮ್ಮ ಸಂವಿಧಾನ ರಚನಾಕಾರರು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯ ಸಂಬಂಧ, ಯಾವ ಅಧಿಕಾರವನ್ನು ಯಾವ ಸರ್ಕಾರಗಳು ವಹಿಸಬೇಕು ಅನ್ನೋದನ್ನ ಸಂವಿಧಾನದಲ್ಲೇ ತಿಳಿಸಿರೋದ್ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಉಂಟಾಗುವ ಘರ್ಷಣೆಯನ್ನು ತಡೆಯಲಿಕ್ಕೆ ಕೂಡ ಸಂವಿಧಾನ ಪ್ರಯತ್ನ ಪಟ್ಟಿರುವುದನ್ನು ನಾವು ನೋಡಬಹುದು. ಇನ್ನು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳನ್ನು ನಾವು ವಿವರಿಸುವ ಸಂದರ್ಭದಲ್ಲಿ ಪ್ರಮುಖವಾಗಿ 3 ರೀತಿಯ ಸಂಬಂಧಗಳನ್ನು ಕಾಣುತ್ತೇವೆ. ಒಂದನೇದು ಶಾಸನೀಯ ಸಂಬಂಧ, ಎರಡನೇದು ಆಡಳಿತಾತ್ಮಕ ಸಂಬಂಧ, ಮೂರನೇದು ಹಣಕಾಸಿನ ಸಂಬಂಧ ಅಂತ. ಈ ಎಲ್ಲ ಸಂಬಂಧಗಳನ್ನು ವಿವರವಾಗಿ ತಿಳ್ಕೊಳ್ಳುವ. ಮೊದಲನೇದಾಗಿ ಶಾಸನೀಯ ಸಂಬಂಧಗಳು ಅಂತ ಹೇಳಿ, ಭಾರತ ಸಂವಿಧಾನದ 11ನೇ ಭಾಗದ ಮೊದಲ ಅಧ್ಯಾಯ ಹಾಗೂ 7ನೇ ಅನುಸೂಚಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಅಧಿಕಾರಗಳನ್ನ ಹಂಚಿಕೆಯಾಗುವುದನ್ನು ನಾವು ಕಾಣಬಹುದು. ನಮ್ಮ ಸಂವಿಧಾನದ 245 ಹಾಗೂ 255ನೇ ವಿಧಿವರೆಗೂ ಕೂಡ ಶಾಸನೀಯ ಅಧಿಕಾರವನ್ನ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿಗಳೆಂದು ಅಲ್ಲಿ ವಿಭಾಗಿಸಿರುವುದನ್ನು ನಾವು ಕಾಣಬಹುದು. ಇನ್ನು ನಮ್ಮ ಕೇಂದ್ರ ಸರ್ಕಾರ ಕೆಲವು ಅಧಿಕಾರಗಳನ್ನು ನಮೂದಿಸಿ ಉಳಿಕೆ ಅಧಿಕಾರಗಳನ್ನ ಯಾರಿಗೆ ನೀಡಿದೆ ಅನ್ನೋದನ್ನು ಕೂಡ ಸಂವಿಧಾನ ತಿಳಿಸಿದೆ. ಅದನ್ನು ನಾವು ಶೇಷಾಧಿಕಾರ ಅಂತ ಹೇಳುತ್ತೇವೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಅರ್ಥೈಸುವಾಗ ಎಲ್ಲ ಶಾಸನೀಯ ಸಂಬಂಧಗಳಲ್ಲೂ ಕೂಡ ಕೇಂದ್ರ ಯಾವ ಕಾರ್ಯಗಳನ್ನು ಮಾಡಬೇಕು, ರಾಜ್ಯ ಯಾವ ಶಾಸನಗಳನ್ನು ಮಾಡಬಹುದು, ಮತ್ತು ಕೇಂದ್ರ ಮತ್ತು ರಾಜ್ಯಗಳಿಗೆ ಇಬ್ಬರಿಗೂ ಕೂಡ ಶಾಸನ ರಚನೆ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳನ್ನು ಸಂವಿಧಾನ ನೀಡಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಕೇಂದ್ರ ಪಟ್ಟಿಯಲ್ಲಿರುವಂತಹ ಯಾವುದೇ ವಿಷಯಗಳ ಮೇಲೆ ಶಾಸನ ರಚಿಸುವಂತಹ ಪರಮೋಚ್ಚ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಈ ಪಟ್ಟಿಯಲ್ಲಿ ಬರುವಂತಹ ಪ್ರಮುಖ ವಿಷಯಗಳು ಅಂತ ಹೇಳಿದ್ರೆ ರಕ್ಷಣೆ, ಸೈನ್ಯ, ಅಣುಶಕ್ತಿ, ವಿದೇಶಿ ವ್ಯವಹಾರ, ಯುದ್ಧ, ಶಾಂತಿ, ವಿದೇಶಿ ವ್ಯಾಪಾರ ಸಂಪರ್ಕ, ರೈಲ್ವೆ, ವಿಮಾನಯಾನ, ಅಂಚೆ, ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಪ್ರಮುಖವಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರಗಳೆಲ್ಲವೂ ಕೂಡ ಕೇಂದ್ರ ಪಟ್ಟಿಯಲ್ಲಿ ಬರುತ್ತವೆ. ಇದು ಇವಾಗ 100 ವಿಷಯಗಳನ್ನು ಒಳಗೊಂಡಿದೆ. ಆ ವಿಷಯಗಳು ಕೂಡ ಅವಾಗವಾಗ ಬದಲಾಗಬಹುದು. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ರಾಜ್ಯ ಪಟ್ಟಿಯಲ್ಲಿರೋ ವಿಷಯಗಳನ್ನ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವುದು ಅಥವಾ ಸಮವರ್ತಿ ಪಟ್ಟಿಯಿಂದ ಬೇರೆ ಕಡೆ ವರ್ಗಾಯಿಸುವ ಹಾಗೆಲ್ಲ ಮಾಡಿದಾಗ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು ಇದೆ. ಕೇಂದ್ರ ಸಂಸತ್ತು ಇಡೀ ಭಾರತಕ್ಕೆ ಅಥವಾ ಒಂದು ನಿರ್ದಿಷ್ಟ ಭಾಗಕ್ಕೆ ಅನ್ವಯವಾಗುವ ಮತ್ತು ಭಾರತದ ಗಡಿಯಾಚೆಗೂ ಕೂಡ ಭಾರತೀಯರಿಗೆ ಮತ್ತು ಅವರ ಒಂದು ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರಚಿಸಬಹುದು. ರಾಜ್ಯ ಶಾಸಕ ಅಂಗಗಳು ತಮ್ಮ ವ್ಯಾಪ್ತಿಯ ಪ್ರದೇಶ ಅಥವಾ ನಿರ್ದಿಷ್ಟ ಭಾಗಕ್ಕೆ ಅನ್ವಯವಾಗುವ ಶಾಸನಗಳನ್ನು ರಚಿಸಬಹುದು ಅಂತ ಹೇಳಿ 245ನೇ ವಿಧಿ ತಿಳಿಸುತ್ತೆ. ಇನ್ನು ರಾಜ್ಯ ಪಟ್ಟಿಯಲ್ಲಿರುವಂತಹ ಯಾವುದೇ ವಿಷಯಗಳ ಮೇಲೆ ರಾಜ್ಯ ಸರ್ಕಾರಗಳು ಶಾಸನಗಳನ್ನು ರೂಪಿಸುವ ಅಧಿಕಾರವನ್ನು ಹೊಂದಿರ್ತವೆ. ಈ ಪಟ್ಟಿಯಲ್ಲಿ ಬರುವ ಪ್ರಮುಖ ವಿಷಯಗಳು ಕಾನೂನು ಮತ್ತು ಸುವ್ಯವಸ್ಥೆ, ಪೊಲೀಸ್ ಮತ್ತು ಬಂದಿಖಾನೆ, ಮೀನುಗಾರಿಕೆ, ಭೂಕಂದಾಯ, ಸಾರ್ವಜನಿಕ ಆರೋಗ್ಯ, ವ್ಯವಸಾಯ, ಮಾರುಕಟ್ಟೆಗಳು ಈ ಪಟ್ಟಿಯಲ್ಲಿ ಬರ್ತವೆ. ಪ್ರಸ್ತುತ ನಮ್ಮ ರಾಜ್ಯ ಪಟ್ಟಿಯಲ್ಲಿ ಒಟ್ಟು 61 ವಿಷಯಗಳಿರೋದನ್ನು ನಾವು ನೋಡಬಹುದು. ಇನ್ನು ಸಮವರ್ತಿ ಪಟ್ಟಿಯಲ್ಲಿನ ವಿಷಯಗಳ ಬಗ್ಗೆ ಶಾಸನವನ್ನು ರೂಪಿಸುವಂತಹ ಅಧಿಕಾರವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಹೊಂದಿದೆ. ಈ ಪಟ್ಟಿಯಲ್ಲಿ ಬರುವಂತಹ ಪ್ರಮುಖ ವಿಷಯಗಳು ಅಪರಾಧ, ಕಾನೂನು, ವಿವಾಹ ಮತ್ತು ವಿಚ್ಛೇದನ, ಅರಣ್ಯ ವಿಷಯಗಳು ಮುಂತಾದ ವಿಷಯಗಳನ್ನು ಒಳಗೊಂಡಿರುವಂತಹ ಒಟ್ಟು 52 ವಿಷಯಗಳನ್ನ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಹಾಗಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳು ಅನ್ನುವಂಥ ಪ್ರಮುಖ ಪಟ್ಟಿಗಳ ಅನುಗುಣವಾಗಿ, ಅಲ್ಲಿರುವಂತಹ ಅಂಶಗಳ ಅನುಗುಣವಾಗಿ ಆಯಾಯ ಸರ್ಕಾರಗಳು ಕಾನೂನನ್ನು ರಚಿಸುವಂತ ಅವಕಾಶಗಳನ್ನು ಪಡ್ಕೊಂಡಿವೆ. ಇನ್ನು ಕೆಲವೊಮ್ಮೆ ಪ್ರಶ್ನೆಗಳು ಎದುರಾಗ್ತವೆ. ಒಂದು ವಿಷಯದ ಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶಾಸನಗಳನ್ನು ರೂಪಿಸಿದ್ರೆ
ಕೇಂದ್ರ ಸರ್ಕಾರದ ಶಾಸನ ಮಾತ್ರ ಜಾರಿಯಾಗ್ತವೆ. ಹಾಗೂ ಕೇಂದ್ರ ಸರ್ಕಾರ ಮೊದಲು ರಾಷ್ಟ್ರಪತಿಗಳ ಅನುಮತಿಯನ್ನ ಪಡೆದು ರಾಜ್ಯ ಸರ್ಕಾರವು ಸಮವರ್ತಿ ಪಟ್ಟಿಯಲ್ಲಿನ ವಿಷಯಗಳ ಮೇಲೆ ಶಾಸನವನ್ನ ರೂಪಿಸಿದ್ರೆ ರಾಜ್ಯ ಸರ್ಕಾರವು ಶಾಸನ ರಚಿಸುವ ಅಧಿಕಾರವನ್ನು ಹೊಂದಿರ್ತವೆ ಅಂತ ಹೇಳಿ. ಇಲ್ಲಿ ಯಾವುದೇ ಒಂದು ವಿಷಯದ ಮೇಲೆ ಅಂತ ಹೇಳಿದ್ರೆ ಸಮವರ್ತಿ ಪಟ್ಟಿಯ ವಿಷಯ ಬಂದಾಗ ಕೇಂದ್ರ ಸರ್ಕಾರ ಕೂಡ ಕಾನೂನನ್ನು ರಚಿಸಬಹುದು, ರಾಜ್ಯ ಸರ್ಕಾರ ಕೂಡ ಕಾನೂನನ್ನು ರಚಿಸಬಹುದು. ಎರಡೂ ಸರ್ಕಾರಗಳ ನಡುವೆ ಘರ್ಷಣೆ ಉಂಟಾದಾಗ ಕೇಂದ್ರ ಸರ್ಕಾರದ ಕಾನೂನು ಜಾರಿಯಾಗ್ತವೆ ಅಂತ. ಆದ್ರೆ ಇಲ್ಲೂ ಒಂದು ಅಂಶ ನೆನಪಿಟ್ಕೊಳ್ಬೇಕು. ಒಂದು ವೇಳೆ ಸಮವರ್ತಿ ಪಟ್ಟಿಯಲ್ಲಿದ್ದಂಥ ವಿಷಯಕ್ಕೆ ನಾವು ಕಾನೂನು ರಚಿಸಬೇಕು ಅಂತ ಹೇಳಿ ರಾಷ್ಟ್ರಪತಿಯವರ ಅನುಮತಿಯನ್ನ ಪಡೆದು ರಾಜ್ಯ ಸರ್ಕಾರ ಆಗಾಗಲೇ ಕಾನೂನನ್ನು ರಚಿಸಿದ್ರೆ ಅವಾಗ ರಾಜ್ಯ ಸರ್ಕಾರ ಮಾಡಿರುವ ಕಾನೂನು ಜಾರಿಯಾಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗುವುದನ್ನು ನಾವು ನೋಡಬಹುದು. ಇನ್ನು ಶೇಷಾಧಿಕಾರ, ಆಗ್ಲೇ ಹೇಳಿದ ಹಾಗೆ ಕೇಂದ್ರ, ರಾಜ್ಯ ಮತ್ತೆ ಸಮವರ್ತಿ ಪಟ್ಟಿಯನ್ನ ಬಿಟ್ಟು ಅಂದ್ರೆ ಆ ಪಟ್ಟಿಯಲ್ಲಿ ನಮೂದಿಸದೇ ಇರುವಂತಹ ಯಾವ್ದಾದ್ರು ವಿಷಯಗಳಿದ್ರೆ ಆ ವಿಷಯದ ಮೇಲೆ ಕಾನೂನು ರಚಿಸುವ ಅಧಿಕಾರ ಯಾರಿಗಿದೆ ಅಂತ ಹೇಳುವುದನ್ನ ಸಂವಿಧಾನದ 248ನೇ ವಿಧಿಯಲ್ಲಿ ನಾವು ನೋಡಬಹುದು. ಅಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಶೇಷಾಧಿಕಾರ ಅಥವಾ ಉಳಿಕೆಯ ಅಧಿಕಾರಗಳ ಮೇಲೆ ಕಾನೂನು ರಚಿಸುವಂತ ಒಂದು ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ನೀಡಿದೆ. ಇನ್ನು ಆಡಳಿತಾತ್ಮಕ ಸಂಬಂಧಗಳನ್ನು ನಾವು ನೋಡುವಾಗ ಭಾರತ ಸಂವಿಧಾನದ 11ನೇ ಭಾಗದ 2ನೇ ಅಧ್ಯಾಯದಲ್ಲಿ ಆಡಳಿತಾತ್ಮಕ ಸಂಬಂಧವನ್ನ ನಾವು ಕಾಣಬಹುದು. ಹಾಗೂ ಈ ಸಂವಿಧಾನದ ಇತರ ಭಾಗಗಳಲ್ಲೂ ಕೂಡ ಕೆಲವೊಂದು ನಿಬಂಧನೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಡಳಿತಾತ್ಮಕ ಸಂಬಂಧ ಹೇಗಿರಬೇಕು ಅನ್ನೋದನ್ನ ತಿಳಿಸಲಾಗಿದೆ. 256ನೇ ವಿಧಿಯಿಂದ 263ನೇ ವಿಧಿಗಳು ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ವಿವರಣೆಯನ್ನ ನೀಡುತ್ತವೆ. ಇಲ್ಲಿ ಸಂವಿಧಾನದ 256ನೇ ವಿಧಿಯ ಪ್ರಕಾರ ರಾಜ್ಯ ಸರ್ಕಾರಗಳು ತಮ್ಮ ವ್ಯಾಪ್ತಿಗೆ ಅನುಗುಣವಾಗಿ ತಮ್ಮ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸಬೇಕು. ಹಾಗೂ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಅಧಿಕಾರ ವ್ಯಾಪ್ತಿಯೊಳಗೆ ಘರ್ಷಣೆಗಳು ಉಂಟಾದ್ರೆ ಕೇಂದ್ರದ ಕಾನೂನುಗಳನ್ನು ರಾಜ್ಯ ಸರ್ಕಾರ ಕೂಡ ಪಾಲಿಸಬೇಕು, ಇದು ಅವಶ್ಯಕ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಇನ್ನು ಸಂವಿಧಾನದ 252ನೇ ವಿಧಿಯ ಪ್ರಕಾರ ರಾಜ್ಯಗಳು ತಮ್ಮ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸುವಾಗ ಕೇಂದ್ರ ಸರ್ಕಾರದ ಕಾರ್ಯಾಂಗದ ಅಧಿಕಾರಕ್ಕೆ ಅಡ್ಡಿಯಾಗದಂತೆ ಆಡಳಿತವನ್ನು ನಡೆಸಬೇಕು ಅನ್ನುವಂಥ ಒಂದು ಅಲ್ಲಿ ತಿಳಿಸಿದ್ದಾರೆ. ಇನ್ನು ಸಂವಿಧಾನದ 258ನೇ ವಿಧಿ ಹಾಗೂ 258A ವಿಧಿಯ ಅನ್ವಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪರಸ್ಪರ ಅನುಮತಿ ಪಡೆದು ಕಾರ್ಯಾಂಗದ ಅಧಿಕಾರಕ್ಕೆ ಸಂಬಂಧಿಸಿದ ಕರ್ತವ್ಯವನ್ನ ಪರಸ್ಪರ ಒಪ್ಪಿಕೊಳ್ಳಬೇಕು ಅಂತ ಹೇಳಿ ತಿಳಿಸಲಾಗಿದೆ. ಸಂವಿಧಾನದ 262ನೇ ವಿಧಿಯ ಪ್ರಕಾರ ಅಂತಾರಾಜ್ಯ ಜಲ ವಿವಾದಗಳನ್ನು ಇತ್ಯರ್ಥಗೊಳಿಸಲು ನ್ಯಾಯಾಧಿಕರಣ ರಚಿಸಲು ಸಂಸತ್ತಿಗೆ ಅಧಿಕಾರವನ್ನು ನೀಡಲಾಗಿದೆ. ಇನ್ನು ಸಂವಿಧಾನದ 263ನೇ ವಿಧಿಯ ಪ್ರಕಾರ ರಾಜ್ಯಗಳ ನಡುವೆ ಸಾಮರಸ್ಯ ಉಂಟು ಮಾಡಲು ಅಂತಾರಾಜ್ಯ ಮಂಡಳಿಗಳನ್ನು ನೇಮಕ ಮಾಡಲು ರಾಷ್ಟ್ರಪತಿಗೆ ಅಧಿಕಾರ ಇದೆ ಅಂತ ಹೇಳಿ ತಿಳಿಸಲಾಗಿದೆ. ಹಾಗಾಗಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಾಸನ ರಚಿಸುವ ಅಧಿಕಾರವನ್ನು 7ನೇ ಅನುಸೂಚಿಯ ಅಧಿಕಾರಗಳ ಪಟ್ಟಿಯಲ್ಲಿ ಹೊಂದಿದ್ರು ಕೂಡ ಕೇಂದ್ರ ಮತ್ತು ರಾಜ್ಯಗಳು ಯಶಸ್ವಿಯಾಗಿ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿದ್ರೆ ಈ 3 ಪಟ್ಟಿಗಳ ಜೊತೆಗೆ ಜನರ ವಿಶ್ವಾಸವನ್ನು ಪಡ್ಕೊಂಡು ಕಾರ್ಯಗಳನ್ನು ರಚಿಸಬೇಕು ಅಂತ ಹೇಳಿ ಸಂವಿಧಾನ ತಿಳಿಸಿದೆ. ಇದಕ್ಕಾಗಿ ಅವರು ಅಂತಾರಾಜ್ಯ ಒಂದು ಸಮಿತಿಗಳನ್ನ ಮಾಡಲಿಕ್ಕೆ, ಅಂತಾರಾಜ್ಯ ಮಂಡಳಿಗಳನ್ನ ಮಾಡಲಿಕ್ಕೆ ಅವಕಾಶವನ್ನ ಸಂವಿಧಾನ ಮಾಡಿಕೊಟ್ಟಿದೆ ಅಂತ ನಾವು ಹೇಳಬಹುದು. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಜ್ಯ ವಾಣಿಜ್ಯ ಪ್ರಾಧಿಕಾರವನ್ನು ರಚಿಸಲಿಕ್ಕೆ ಕೂಡ ಅವಕಾಶ ಇದೆ. ಸಂವಿಧಾನದ 302ರಿಂದ 307ನೇ ವಿಧಿಗಳು ಈ ಅವಕಾಶವನ್ನ ತಿಳಿಸಿದೆ. ಅಂದ್ರೆ ಅಂತಾರಾಜ್ಯ ವಾಣಿಜ್ಯ ಒಪ್ಪಂದಗಳನ್ನು ಮಾಡಲಿಕ್ಕೆ ಕೂಡ ಸಂವಿಧಾನ ಅವಕಾಶ ನೀಡಿರುವುದನ್ನು ನಾವು ಕಾಣಬಹುದು. ಇನ್ನು ಸಂವಿಧಾನದ 355ನೇ ವಿಧಿಯ ಪ್ರಕಾರ ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಗಲಭೆಯನ್ನು ಹತ್ತಿಕ್ಕಲು ಕೇಂದ್ರ ಮೀಸಲು ಪಡೆ ಬಳಸಿಕೊಳ್ಳುವ ಮೂಲಕ ರಾಜ್ಯಗಳನ್ನು ರಕ್ಷಿಸಲು ಕೇಂದ್ರಕ್ಕೆ ಅಧಿಕಾರ ನೀಡಲಾಗಿದೆ. ಹಾಗಾಗಿ ನಮ್ಮ ರಾಜ್ಯಗಳಿಗೆ ಯಾವತ್ತೂ ಕೂಡ ಕೇಂದ್ರವನ್ನ ಬಿಟ್ಟು ಹೋಗುವಂತ ಅಧಿಕಾರ ಸಂವಿಧಾನದಲ್ಲಿ ನೀಡಲಾಗಿಲ್ಲ. ಅದೇ ರೀತಿ ರಾಜ್ಯವನ್ನು ರಕ್ಷಿಸುವ ಅಧಿಕಾರ ಕೇಂದ್ರದ ಹೊಣೆಗಾರಿಕೆಯೂ ಹೌದು ಅಂತ ಹೇಳಬಹುದು. ಇನ್ನು ಆರ್ಥಿಕ ಸಂಬಂಧಗಳನ್ನು ನೋಡುವುದಾದ್ರೆ ಹಣಕಾಸಿನ ಸಂಬಂಧಗಳು ಸಂವಿಧಾನದ 12ನೇ ಭಾಗ ಮತ್ತು 7ನೇ ಅನುಸೂಚಿಯಲ್ಲಿ ಕೇಂದ್ರ ರಾಜ್ಯಗಳ ನಡುವಿನ ಆರ್ಥಿಕ ಸಂಬಂಧಗಳು ಮತ್ತು ಆದಾಯ ಮೂಲಗಳ ಬಗ್ಗೆ ವಿವರಣೆಯನ್ನು ನೀಡುತ್ತವೆ. ಕೇಂದ್ರ ಸರ್ಕಾರವು 67% ಹಾಗೂ ರಾಜ್ಯಗಳು 33% ಆರ್ಥಿಕ ಆದಾಯದ ಮೂಲವನ್ನ ಹೊಂದಿದೆ. ಸಂವಿಧಾನದ ಪ್ರಕಾರ 275 ಹಾಗೂ 282ನೇ ವಿಧಿಯ ಅನ್ವಯ ಕೇಂದ್ರ ಸರ್ಕಾರವು ರಾಜ್ಯಗಳ ಪ್ರಗತಿಗೆ ಹಾಗೂ ಸಾರ್ವಜನಿಕ ವಿಧಗಳಿಂದ ಅನುದಾನವನ್ನು ನೀಡಲು ಅವಕಾಶವನ್ನು ಕೂಡ ನೀಡಲಾಗಿದೆ.
ಇನ್ನು ರಾಜ್ಯವು ಕೆಲವು ವಿಷಯಗಳ ಮೇಲೆ ತೆರಿಗೆ ವಿಧಿಸಿ ರಾಜ್ಯದಿಂದ ಸಂಗ್ರಹಿಸಿ ಅದನ್ನು ಉಪಯೋಗಿಸಲಿಕ್ಕೆ ಅವಕಾಶ ನೀಡಿದರೆ, ಕೇಂದ್ರ ಸರ್ಕಾರವು ಹಲವು ವಿಷಯಗಳ ಮೇಲೆ ತೆರಿಗೆ ವಿಧಿಸಿ ಸಂಗ್ರಹಿಸಲು ಅವಕಾಶ ನೀಡಲಾಗಿದೆ. ಇನ್ನು ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸಿ ವಸೂಲಿ ಮಾಡಿದ ನಂತರ ರಾಜ್ಯಗಳಿಗೆ ಹಣಕಾಸು ಆಯೋಗದ ಶಿಫಾರಸಿನ ಮೇಲೆ ಹಂಚಿಕೆ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಕೇಂದ್ರ ಸರ್ಕಾರ ರಾಜ್ಯಗಳಲ್ಲಿನ ಅಭಿವೃದ್ಧಿಯನ್ನು ಆಧರಿಸಿ ವಿಶೇಷ ಅನುದಾನವನ್ನು ನೀಡಲಿಕ್ಕೆ ಕೂಡ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ರಾಜ್ಯದ ಮೇಲೆ ವ್ಯಾಪಾರದ ಮೇಲೆ ನಿರ್ಬಂಧ ವಿಧಿಸಲು, ಅಂದ್ರೆ ರಾಜ್ಯ ಮಾಡ್ತಾ ಇರುವಂತಹ ವ್ಯಾಪಾರದ ಮೇಲೆ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಸಂವಿಧಾನದ 280ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. ಈ ಆಯೋಗವು ಕೇಂದ್ರ ಹಾಗೂ ರಾಜ್ಯಗಳ ಹಣಕಾಸು ಸಂಬಂಧದಲ್ಲಿ ಆದಾಯ ಹಂಚಿಕೆಯ ಬಗ್ಗೆ ಸಂಸತ್ತಿಗೆ ಶಿಫಾರಸನ್ನ ಮಾಡ್ತದೆ. ಸೊ ಇದಿಷ್ಟು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉಂಟಾಗುವಂತ ಕೆಲವು ವಿಶೇಷ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವಂತ ತರಗತಿಯಾಗಿದೆ. ಇನ್ನಷ್ಟು ವಿಷಯಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.